ವಿಶ್ವದ ಪ್ರಮುಖ ನಗರಗಳು ಅದ್ರ ಬಗ್ಗೆ ಸ್ವಲ್ಪ MCQs ತಿಳ್ಕೊಳ್ಳೋಣ. ಯಾಕಂದ್ರೆ PSI ಮತ್ತೆ FDA ಈ ಎಕ್ಸಾಮ್ಗಳಿಗೆಲ್ಲ ಸಾಮಾನ್ಯವಾಗಿ ಸ್ಟ್ಯಾಟಿಕ್ ತರ ಕೇಳ್ಬಿಡ್ತಾನೆ. ಸೊ ಆನ್ಸರ್ ಮಾಡ್ಬೋದು. ಫಸ್ಟ್ ಕ್ವಶನ್, ಮಚ್ಚು ಪಿಚ್ಚು ಯಾವ ದೇಶದಲ್ಲಿದೆ? ನಿಮ್ಮ ಆನ್ಸರ್ಸ್ ನ ಫೇಸ್ಬುಕ್ ಅಲ್ಲಿ ಕೆಳಗಡೆ ಕಮೆಂಟ್ ಅಲ್ಲಿ ಹಾಕಿ. ಮಚ್ಚು ಪಿಚ್ಚು ಯಾವ ದೇಶದಲ್ಲಿದೆ? ಇದಕ್ಕೆ ರೈಟ್ ಆನ್ಸರ್ ಬಂದು ಪೆರು. ವೆರಿ ವೆರಿ ಇಂಪಾರ್ಟೆಂಟ್. ಮಚ್ಚು ಪಿಚ್ಚು ಅನ್ನೋದು ಬಹಳ ಫೇಮಸ್ ಒಂದು ಜಾಗ, ಪೆರುದಲ್ಲಿ ಬರುತ್ತೆ. ನಿಮಗೆ ಗೊತ್ತಿರಬೇಕು, ವರ್ಲ್ಡ್ ಹಿಸ್ಟ್ರಿ ಎಲ್ಲ ಓದಿದ್ರೆ ಅಲ್ಲಿ ಬರುತ್ತೆ. ಇಂಕಾ ರಾಜರು ಅಂತ ಬರುತ್ತೆ. ಇಂಕಾ ಸಾಮ್ರಾಜ್ಯ ಕೇಳಿದಾನೆ ಯಾವ್ದೋ ಒಂದು ಎಕ್ಸಾಮ್ ಅಲ್ಲಿ. ಇಂಕಾ ರಾಜ ಮನೆತನ ಅಂತ ಒಂದು ಫೇಮಸ್ ಮನೆತನ ಇತ್ತು. ಅವರು ಈ ಮಚ್ಚು ಪಿಚ್ಚು ಅನ್ನೋ ಜಾಗ ಇದರದಲ್ಲೆಲ್ಲ ಆಳ್ವಿಕೆ ನಡೆಸ್ತಾ ಇದ್ರು. ತುಂಬಾ ಮಾನ್ಯುಮೆಂಟ್ಸ್ ಇದೆ, ಚೆನ್ನಾಗಿದೆ. ವಿಶ್ವದ ಅತ್ಯದ್ಭುತ ದೇಶಗಳು ಅಂದ್ರೆ ಇದು ಬರುತ್ತಲ್ಲಪ್ಪ ನಿಮ್ಗೆ, ಪ್ರಪಂಚದ ಪ್ರಮುಖ 7 ಅದ್ಭುತಗಳು ಅಂತ ಬರುತ್ತಲ್ಲ, ಅದರಲ್ಲಿ ಇದು ಕೂಡ ಮಚ್ಚು ಪಿಚ್ಚು ಆಗಿತ್ತು. ಈಗ ಚೇಂಜ್ ಆಗ್ತಿರತ್ತೆ ಅದನ್ನ, ಅದೇನ್ ಪರ್ಟಿಕ್ಯುಲರ್ ಆಗಿ ಅದನ್ನೇ ಅಂತ ನೆನ್ಪಿಟ್ಕೋಬೇಡಿ. ತುಂಬಾ ಬ್ಯೂಟಿಫುಲ್ ಪ್ಲೇಸ್, ಸಾಧ್ಯವಾದ್ರೆ ವಿಸಿಟ್ ಮಾಡಿ. ಎಲ್ಲಿ ಬರುತ್ತೆ ಮಚ್ಚು ಪಿಚ್ಚು? ಪೆರು. ನೆಕ್ಸ್ಟ್, ಅಂಕೋರ್ ವಾಟ್ ದೇವಸ್ಥಾನ ಯಾವ ದೇಶದಲ್ಲಿದೆ? ಅಂಕೋರ್ ವಾಟ್ ದೇವಸ್ಥಾನ ಬಂದ್ಬಿಟ್ಟು ಕಾಂಬೋಡಿಯಾದಲ್ಲಿದೆ. ವೆರಿ ವೆರಿ ಇಂಪಾರ್ಟೆಂಟ್, ತುಂಬಾ ಸಲ ಕೇಳಿದ್ದಾರೆ ನಿಮ್ಮ ಎಕ್ಸಾಮ್ ಅಲ್ಲಿ. ಸೊ ಅಟ್ ಪ್ರೆಸೆಂಟ್ ಇದು ಅಂಕೋರ್ ವಾಟ್ ಬಂದ್ಬಿಟ್ಟು ಈಗ ಬುದ್ಧನ ದೇವಸ್ಥಾನ ಆಗಿ ಈಗ ಅಟ್ ಪ್ರೆಸೆಂಟ್. ಬಟ್ ಆಕ್ಚುಲಿ ಇತಿಹಾಸಕಾರರೆಲ್ಲ ಹೇಳೋ ಪ್ರಕಾರ ಇದು ಹಿಂದೂ ದೇವಸ್ಥಾನ ಇತ್ತು, ಅಂದ್ರೆ ವಿಷ್ಣುವಿನ ದೇವಸ್ಥಾನ. ವೆರಿ ವೆರಿ ಇಂಪಾರ್ಟೆಂಟ್, ತುಂಬಾ ಸಲ ಕೇಳಿದ್ದಾನೆ ಇದನ್ನು ಕೂಡ. ಅಂಕೋರ್ ವಾಟ್ ಇಡೀ ಪ್ರಪಂಚದಲ್ಲೇ ಅತಿ ದೊಡ್ಡ ದೇವಾಲಯ ಯಾವ್ದಪ್ಪ ಅಂದ್ರೆ ಅಂಕೋರ್ ವಾಟ್ ದೇವಾಲಯ. ನೋಡಿ, ಈ ತರ ಸಾಮಾನ್ಯ ಕೇಳ್ತಾ ಇರ್ತಾನೆ, ನೆನ್ಪಿಟ್ಕೋಬೇಕಾಗತ್ತೆ. ಸೊ ಅಟ್ ಪ್ರೆಸೆಂಟ್ ಯಾವ್ದು ಅಂದ್ರೆ ಬುದ್ಧಿಸ್ಟ್ ಅದನ್ನ ಆಕ್ಯುಪೈ ಮಾಡ್ಕೊಂಡು ಬುದ್ಧನ ದೇವಾಲಯಗಳನ್ನ ಪೂಜೆ ಮಾಡ್ತಿದ್ದಾರೆ. ಅರ್ಲಿಯರ್ ಯಾವ್ದಿತ್ತಪ್ಪ ಮುಂಚೆ ಅಂದ್ರೆ ವಿಷ್ಣು ದೇವಾಲಯ ಇತ್ತು. ಸೊ ಇಡೀ ವರ್ಲ್ಡ್ ಅಲ್ಲೇ ಲಾರ್ಜೆಸ್ಟ್ ದೇವಾಲಯ ಅಂದ್ರೆ ಇದ್ದಾನೆ ಅಂಕೋರ್ ವಾಟ್. ನೆಕ್ಸ್ಟ್, ಗ್ರೇಟ್ ಬ್ಯಾರಿಯರ್ ರೀಫ್ ಯಾವ ದೇಶದಲ್ಲಿದೆ? ಸೊ ಗ್ರೇಟ್ ಬ್ಯಾರಿಯರ್ ರೀಫ್ ಗೊತ್ತಿದೆ ನಿಮ್ಗಿದು, ಬಹಳ ಸಿಂಪಲ್ ಕ್ವಶನ್. ಆಸ್ಟ್ರೇಲಿಯಾದಲ್ಲಿದೆ. ವೆರಿ ವೆರಿ ಇಂಪಾರ್ಟೆಂಟ್. ಹವಳದ ದಿಣ್ಣೆಗಳು, ಕೋರಲ್ ರೀಫ್ಸ್ ಅಂತಿರಲ್ಲ, ಅದು ಅತಿ ಹೆಚ್ಚು ಸಿಗಂತದ್ದು, ಕಲರ್ಫುಲ್ ಆಗಿ ಸಿಗಂತದ್ದು ಗ್ರೇಟ್ ಬ್ಯಾರಿಯರ್ ರೀಫ್ ಅಂತ ಬರುತ್ತೆ. ಆಸ್ಟ್ರೇಲಿಯಾ ಅಂದ್ರೆ ಈ ಪಾರ್ಟ್ ಅಲ್ಲಿ ಬರುತ್ತೆ. ಸೊ ನೆನ್ಪಿಟ್ಕೊಳ್ಳಿ, ಸಾಧ್ಯವಾದ್ರೆ ಆಸ್ಟ್ರೇಲಿಯಾಗ ಹೋದ್ರೆ ವಿಸಿಟ್ ಮಾಡಿ, ತುಂಬಾ ಬ್ಯೂಟಿಫುಲ್ ಪ್ಲೇಸ್. ಅಟ್ಲೀಸ್ಟ್ ಅಲ್ಲಿ ಹೋಗಕ್ಕಾಗ್ಲಿಲ್ಲ ಅಂದ್ರೂ ನೆಟ್ ಅಲ್ಲಿ ಗ್ರೇಟ್ ಬ್ಯಾರಿಯರ್ ರೀಫ್ ಅಂತ ಕೊಡಿ, ಅದ್ರ ಇಮೇಜಸ್ ನ ನೋಡಿ, ತುಂಬಾ ಕಲರ್ಫುಲ್ ಹವಳಗಳೆಲ್ಲ ಕಾಣಿಸುತ್ತೆ. ಸಾಮಾನ್ಯ ಕೇಳ್ತಾ ಇರ್ತಾನೆ, ಆಸ್ಟ್ರೇಲಿಯಾದಲ್ಲಿ ಬರುತ್ತೆ. ನೆಕ್ಸ್ಟ್, ಯೆಸೋಮೈಟ್ ರಾಷ್ಟ್ರೀಯ ಉದ್ಯಾನವನ ಯಾವ ದೇಶದಲ್ಲಿದೆ? ಯೆಸೋಮೈಟ್ ನ್ಯಾಷನಲ್ ಪಾರ್ಕ್ ಎಲ್ಲಿ ಬರುತ್ತೆ ಅಂದ್ರೆ ಯುನೈಟೆಡ್ ಸ್ಟೇಟ್ಸ್. ವೆರಿ ವೆರಿ ಇಂಪಾರ್ಟೆಂಟ್. ತುಂಬಾ ಬ್ಯೂಟಿಫುಲ್ ನ್ಯಾಷನಲ್ ಪಾರ್ಕ್ ಅಮೆರಿಕದಲ್ಲಿ ಬರುತ್ತೆ, ಕ್ಯಾಲಿಫೋರ್ನಿಯಾದಲ್ಲಿ. ಸೊ ನಿಮಗೆ ಡೈರೆಕ್ಟ್ ಆಗಿ ಕೇಳ್ತಾನೆ, ಇಲ್ಲೇನ್ ಟ್ವಿಸ್ಟ್ ಮಾಡಿ ಏನು ಕೇಳಲ್ಲ ಇದು. ಸೊ ಆಯ್ತಾ, ಯೆಸೋಮೈಟ್ ನ್ಯಾಷನಲ್ ಪಾರ್ಕ್ ಬರೋದು ಅಮೆರಿಕದಲ್ಲಿ. ತುಂಬಾ ಬಯಾಲಜಿಕಲ್ ಡೈವರ್ಸಿಟಿ ಅಂದ್ರೆ ಬಯೋಡೈವರ್ಸಿಟಿಗೆ ಬಹಳ ಫೇಮಸ್ ಪಾರ್ಕ್ ಇದು. ಯಾವುದು? ಯೆಸೋಮೈಟ್ ನ್ಯಾಷನಲ್ ಪಾರ್ಕ್. ಅಲ್ಲಿ ಬಿಸಿ ನೀರಿನ ಬುಗ್ಗೆಗಳಾಗ್ಲಿ, ದೊಡ್ಡ ದೊಡ್ಡ ಹಳೇ ಮರಗಳು, ಹಳೇ ಕಾಲದ ಮರಗಳು, ಅವನ್ನೆಲ್ಲ ನೋಡ್ಬೋದು. ನೆಟ್ ಅಲ್ಲಿ ಕೊಡಿ ಯೆಸೋಮೈಟ್ ನ್ಯಾಷನಲ್ ಪಾರ್ಕ್ ಅಂದ್ಬಿಟ್ಟು, ಅದ್ರ ಇಮೇಜಸ್ ಎಲ್ಲ ಬರುತ್ತೆ, ನೋಡ್ಕೊಳ್ಳಿ. ನೆಕ್ಸ್ಟ್, ಲೀನಿಂಗ್ ಟವರ್ ಆಫ್ ಪೀಸಾ ಯಾವ ದೇಶದಲ್ಲಿದೆ? ಸೊ ಲೀನಿಂಗ್ ಟವರ್ ಆಫ್ ಪೀಸಾ ಯಾವ ದೇಶದಲ್ಲಿ ಬರುತ್ತೆ? ಇಟಲಿಯಲ್ಲಿ ಬರುತ್ತೆ. ಸೊ ಏನು ಲೀನಿಂಗ್ ಅಂದ್ರೆ ಹಿಂಗ್ ಸ್ವಲ್ಪ ವಾಲ್ ಬಿಟ್ಟಿದೆ, ಟವರ್ ಹಿಂಗ್ ವಾಲ್ ಬಿಟ್ಟಿದೆ ನೋಡಿ, ಇಟಲಿ ಹಿಂಗ್ ಸ್ಟ್ರೈಟ್ ಇಲ್ಲ, ಅದು ಹಿಂಗ್ ಸ್ವಲ್ಪ ವಾಲ್ದಂಗಿದೆ. ಸೊ ಅದಕ್ಕೆ ಲೀನಿಂಗ್ ಟವರ್ ಅಂತ ಕರೆಯೋದು. ಸೊ ನೆನ್ಪಿಟ್ಕೊಳ್ಳಿ, ಹಿಂಗ್ ಸ್ವಲ್ಪ ವಾಲ್ ಇದೆ, ಇಷ್ಟೊಂದು ವಾಲ್ ಇಲ್ಲ, ಸ್ವಲ್ಪ. ಇಟಲಿಯಲ್ಲಿ ಬರುತ್ತೆ ಲೀನಿಂಗ್ ಟವರ್ ಆಫ್ ಪೀಸಾ. ಸಾಮಾನ್ಯ ಕೇಳ್ತಾ ಇರ್ತಾನೆ, ಲೀನಿಂಗ್ ಅಂದ್ರೆ ವಾಲ್ ಇರೋದು ಅಂತ ಅಂದ್ಬಿಟ್ಟು. ತುಂಬಾ ಬ್ಯೂಟಿಫುಲ್ ಪ್ಲೇಸ್ ಇದು ಕೂಡ. ಸೊ ಪ್ಲೇಸಸ್ ಗಳಷ್ಟೇ ತಿಳ್ಕೊಂಡ್ರೆ ಸಾಕು, ನಮ್ಗೇನ್ ಬೇರೆ ದೇಶಗಳದ್ದೆಲ್ಲ ಅಷ್ಟೊಂದು PhD ಮಾಡಲ್ಲ, ನಮ್ಗೇನ್ ಬೇಡ, ಜಸ್ಟ್ ಇನ್ಫಾರ್ಮೇಶನ್ ಸಾಕು. ನೆನ್ಪಿಟ್ಕೊಳ್ಳಿ, ಲೀನಿಂಗ್ ಟವರ್ ಆಫ್ ಪೀಸಾ, ಇಟಲಿ. ನೆಕ್ಸ್ಟ್, ಸೊ ಇದೊಂದು ಅಪ್ಡೇಟ್ಸ್ ಕೊಡ್ಬೇಕಾಯ್ತು, ಅದಕ್ಕೋಸ್ಕರ ಈ MCQs ಕ್ವಶನ್ ಸ್ಟಾರ್ಟ್ ಮಾಡಿದೆ ಇವತ್ತು. ಇನ್ನೂ ಸ್ವಲ್ಪ ಕ್ವಶನ್ ಆನ್ಸರ್ಸ್ ಇದೆ. ಸೊ ನಾಡಿದ್ದು 24ನೇ ತಾರೀಕಿಂದ ರಾತ್ರಿ 8 ಗಂಟೆಯಿಂದ ಕಂಪ್ಲೀಟ್ ಎಕನಾಮಿ ಕ್ಲಾಸ್ ಅಂದ್ರೆ ಅರ್ಥಶಾಸ್ತ್ರದ ಬಗ್ಗೆ ಡೀಟೈಲ್ ಆಗಿ ಲೈವ್ ಆಗಿ ಡಿಸ್ಕಸ್ ಮಾಡ್ತೀವಿ. 10 ಡೇಸ್ಗಳ ಕಾಲ ಇರುತ್ತೆ. ರಾತ್ರಿ 8 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ಸೊ ಆಸಕ್ತರು ಜಾಯಿನ್ ಆಗ್ಬೋದು. ಈಗ ಆಲ್ರೆಡಿ ಜಿಯೋಗ್ರಫಿ, ಕಾನ್ಸ್ಟಿಟ್ಯೂಷನ್, ಹಿಸ್ಟ್ರಿ ಎಲ್ಲಾನು ಮುಗಿದಿದೆ. ಈಗ ಎಕನಾಮಿಕ್ಸ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಸೊ ಆಸಕ್ತರು ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಗೂಗಲ್ ಪೇ ಅಥವಾ ಫೋನ್ ಪೇ ಮಾಡಿ, ಇದೇ ನಂಬರ್ ಸ್ಕ್ರೀನ್ ಶಾಟ್ ಕಳಿಸಿ, ನಿಮ್ಮನ್ನೊಂದು ವಾಟ್ಸ್ಆಪ್ ಗ್ರೂಪಿಗೆ ಆಡ್ ಮಾಡ್ತಾರೆ.
ಅಥವಾ ನಿಮ್ಮ ಹತ್ರ ಗೂಗಲ್ ಪೇ ಫೋನ್ ಪೇ ಇಲ್ಲ ಅಂದ್ರೆ ನಿಮ್ಮ ಫ್ರೆಂಡ್ಸ್ ಇಂದ ಪೇ ಮಾಡಿಬಿಟ್ಟು ನೀವು ಅದನ್ನ ಸ್ಕ್ರೀನ್ ಶಾಟ್ ತಗೊಂಡು ನಿಮ್ ನಂಬರ್ ಇಂದ ಈ ನಂಬರ್ಗೆ ಫಾರ್ವರ್ಡ್ ಮಾಡಿ, ಅವಾಗ್ಲೂ ಕೂಡ ನಿಮ್ಮನ್ನ ಆಡ್ ಮಾಡ್ತೀವಿ. ಸೊ ಲಿಮಿಟೆಡ್ ಸೀಟ್ಸ್, ಯಾಕಂದ್ರೆ ಲಾಸ್ಟ್ ಟೈಮ್ ಅದು ಫಿಲ್ ಆಗ್ಬಿಟ್ಟಿತ್ತು. ಝೂಮ್ ಅಲ್ಲಿ ಇಷ್ಟೇ ಅಂತ ಕೆಪಾಸಿಟಿ ಇದೆ, ಅಷ್ಟಕ್ಕಿಂತ ಜಾಸ್ತಿ ನಾವು ತಗೊಳಕ್ಕಾಗಲ್ಲ. ಸೊ 24ರಿಂದ ಸ್ಟಾರ್ಟ್ ಆಗ್ತಿದೆ. ಆಸಕ್ತರು ಈ ನಂಬರ್ಗೆ ಗೂಗಲ್ ಪೇ ಫೋನ್ ಪೇ ಮಾಡಿ ಜಾಯ್ನ್ ಆಗ್ಬೋದು. ಕಂಪ್ಲೀಟ್ ಎಕಾನಮಿ. ಇಲ್ಲಿ ಜಸ್ಟ್ ನಾವು MCQs ಡಿಸ್ಕಸ್ ಮಾಡ್ತೀವಿ. ಕೆಲವರು ಅನ್ಕೊಂಡ್ಬಿಟ್ಟಿದ್ದಾರೆ ಅಲ್ಲಿ MCQs ಡಿಸ್ಕಸ್ ಮಾಡ್ಬೋದು, ಪೇ ಮಾಡಿದ್ರು ಕೂಡ ಅದನ್ನೇ ನೋಡ್ಬೋದು ಅಂತ. ಅಲ್ಲ, ಅಲ್ಲಿ ಥಿಯರಿ ಟೈಪ್ ಹೋಗ್ತೀವಿ. ಆಯ್ತಾ? ಫಸ್ಟ್ ಟೈಮ್ ಯಾರಾದ್ರೂ ನೋಡ್ತಿದ್ರೆ ಯೂಟ್ಯೂಬ್ ಅಲ್ಲಿ ನಮ್ಮ ಸಾಕಷ್ಟು ವಿಡಿಯೋ ಇದೆ, ಹಳೆ ವಿಡಿಯೋಸ್ ಹೋಗಿ ಸ್ವಲ್ಪ ನೋಡಿ, ಅಲ್ಲೆಲ್ಲ ಯಾವ ರೀತಿ ವಿಡಿಯೋಸ್ ಇದೆ ಅಂತ. ನಮ್ಮ ಯೂಟ್ಯೂಬ್ಗೆ ಮತ್ತೆ ಫೇಸ್ಬುಕ್ ಎಲ್ಲ ಸಬ್ಸ್ಕ್ರೈಬ್ ಆಗಿ ಎಲ್ಲ ಅಲರ್ಟ್ಸು ಬರುತ್ತೆ. ನೆಕ್ಸ್ಟ್, ಪೆಟ್ರಾ ಯಾವ ದೇಶದಲ್ಲಿದೆ? ಸೊ ಪೆಟ್ರಾ ಬಂದ್ಬಿಟ್ಟು ಜಾರ್ಡನ್ ಅಲ್ಲಿದೆ. ಸೊ ಇದು ಕೂಡ ಒಂದು ಪ್ರಸಿದ್ಧ ಮಾನ್ಯುಮೆಂಟ್ಸ್ ಗಳಿರೋಂತ ಒಂದು ಪ್ಲೇಸ್. ತುಂಬಾ ದೊಡ್ಡ ದೊಡ್ಡ ಅರಮನೆಗಳೆಲ್ಲ ಇದೆ ಇಲ್ಲಿ ಪೆಟ್ರಾ ಅನ್ನೋ ಪ್ಲೇಸ್ ಅಲ್ಲಿ. ಈ ಪೆಟ್ರಾ ಅನ್ನೋದು ಎಲ್ಲಿ ಬರುತ್ತೆ? ಜಾರ್ಡನ್ ಅಲ್ಲಿ ಬರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್, ತುಂಬಾ ಸಲ ಕೇಳಿದ್ದಾರೆ ಇದನ್ನು ಕೂಡ. ನೆಕ್ಸ್ಟ್, ಬಕಿಂಗ್ ಹ್ಯಾಮ್ ಅರಮನೆ ಎಲ್ಲಿ ಬರುತ್ತೆ? ಸೊ ಬಕಿಂಗ್ ಹ್ಯಾಮ್ ಅಂದ ತಕ್ಷಣ ನಿಮ್ಗೆ ನೆನಪಿಗೆ ಬರ್ಬೇಕಾಗಿರೋದೇನು? ಲಂಡನ್ ಅಲ್ಲಿ ಬರ್ತಕ್ಕಂತ ಒಂದು ಬ್ಯೂಟಿಫುಲ್ ಅರಮನೆ ಬಕಿಂಗ್ ಹ್ಯಾಮ್ ಅರಮನೆ ಲಂಡನ್ ಅಲ್ಲಿ ಬರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಸೊ ಫಸ್ಟ್ ಟೈಮ್ ಯಾರಾದ್ರೂ ವಿಸಿಟರ್ಸ್ ಇದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಪ್ಪ. ಸ್ಕ್ರೀನ್ ಮೇಲೆ ನೋಡಿ, ಈ ನಂಬರ್ ಕಾಣಿಸ್ತಿದೆಯಲ್ಲ ಇಲ್ಲಿ, ಈ ನಂಬರ್ಗೆ ವಾಟ್ಸಪ್ ಅಲ್ಲಿ ಹಾಯ್ ಅಂತ ಕಳಿಸಿದ ತಕ್ಷಣನೇ ನಮ್ಮ ಎಲ್ಲ ವಿಡಿಯೋಸ್ ಲಿಂಕ್ಸ್ ಎಲ್ಲ ಬರುತ್ತೆ. ದಯಮಾಡಿ ನಮ್ಮ ವಾಟ್ಸಪ್ ಗ್ರೂಪ್ ಯಾವ್ದಕ್ಕಾದ್ರೂ ಒಂದು ಜಾಯ್ನ್ ಆಗಿ ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡಿ, ಎಲ್ಲ ಅಪ್ಡೇಟ್ಸ್ ಅಲ್ಲಿ ಸಿಗುತ್ತೆ. ನೆಕ್ಸ್ಟ್, ನ್ಯಾಷನಲ್ ಸ್ಕೂಲ್ ಆಫ್ ಮೈನ್ಸ್ ಎಲ್ಲಿದೆ? ನ್ಯಾಷನಲ್ ಸ್ಕೂಲ್ ಆಫ್ ಮೈನ್ಸ್ ಇದು ಧನ್ಬಾದ್. ವೆರಿ ವೆರಿ ಇಂಪಾರ್ಟೆಂಟ್. ಧನ್ಬಾದ್ ನಲ್ಲಿ ನಮ್ಮ ಗಣಿಗಾರಿಕೆಗೆ ಸಂಬಂಧಪಟ್ಟಂಗೆ ನ್ಯಾಷನಲ್ ಸ್ಕೂಲ್ ಆಫ್ ಮೈನ್ಸ್ ಇದೆ. ಧನ್ಬಾದ್ ಎಲ್ಲಿ ಬರುತ್ತೆ ಗೊತ್ತಿರ್ಬೇಕು, ಯಾವ ರಾಜ್ಯ ಅಂತ. ಇಲ್ಲಿ ಜಾರ್ಖಂಡ್ ಅಲ್ಲಿ ಬರುತ್ತೆ. ತಿಳ್ಕೊಳ್ಳಿ, ಒಂದು ಪ್ಲೇಸ್ ಅಂತಂದಾಗ ಎಲ್ಲಿ ಏನು ಎತ್ತ ಅಂತ ಸ್ವಲ್ಪ ತಿಳ್ಕೊಳ್ಳಿ, ಆಯ್ತಾ? ಕೇಳಿದ್ರು ಕೇಳ್ಬೋದು ಇತ್ತೀಚಿನ ಎಕ್ಸಾಮ್ಗಳಲ್ಲಿ, ಯಾಕಂದ್ರೆ ಇದನ್ನೇನ್ ಜಾಸ್ತಿ ಕೇಳಿಲ್ಲ ಎಲ್ಲೂ. ಸೊ ಕೇಳಿದ್ರು ಕೇಳ್ಬೋದು, ಅದಕ್ಕೋಸ್ಕರ ಹಾಕಿದೀವಿ ಧನ್ಬಾದ್ ನ್ಯಾಷನಲ್ ಸ್ಕೂಲ್ ಆಫ್ ಮೈನ್ಸ್. ನೆಕ್ಸ್ಟ್, ಡೆಡ್ ಸಿ ಯಾವ 2 ದೇಶಗಳಲ್ಲಿದೆ? ಅಂದ್ರೆ ಯಾವ 2 ದೇಶಗಳ ಮಧ್ಯದಲ್ಲಿ ಬರುತ್ತದೆ ಆಕ್ಚುಲಿ. ಸೊ ಇದು ಡೆಡ್ ಸಿ ಅನ್ಕೊಳ್ಳಿ. ಸೊ ಇಲ್ಲೆಲ್ಲ ಇಸ್ರೇಲ್ ಬರುತ್ತೆ, ಈ ಕಡೆ ಜೋರ್ಡಾನ್ ಬರುತ್ತೆ. ಸೊ ಅಂದ್ರೆ ಆನ್ಸರ್ ಇಸ್ರೇಲ್ ಮತ್ತೆ ಜೋರ್ಡಾನ್ ಮಧ್ಯೆ ಬರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್, ಪದೇ ಪದೇ ರಿಪೀಟ್ ಆಗೋ ಕ್ವಶನ್. ಡೆಡ್ ಸಿ ಇಸ್ರೇಲ್ ಮತ್ತೆ ಜೋರ್ಡಾನ್ ಮಧ್ಯದಲ್ಲಿ ಬರುತ್ತೆ. ಆಮೇಲೆ ಡೆಡ್ ಸಿ ಬಗ್ಗೆ ಹೇಳ್ಬೇಕು ಅಂದ್ರೆ, ಯಾಕಂದ್ರೆ ನೀವು ಅದ್ರೊಳಗಡೆ ಬಿದ್ರೆ ನೀವು ಮುಳುಗೋದೇ ಇಲ್ಲ. ಯಾಕಂದ್ರೆ ಉಪ್ಪಿನಂಶ ಸಿಕ್ಕಾಪಟ್ಟೆ ಇರೋದ್ರಿಂದ ನೀವಲ್ಲಿ ತೇಲ್ಬಿಡ್ತೀರ ಆಕ್ಚುಲಿ. ಹಂಗಂತ ಅಂದ್ಬಿಟ್ಟು ಟ್ರೈ ಮಾಡಕ್ ಹೋಗ್ಬೇಡಿ. ಈ ಸಾಲ್ಟ್ ಅಂದ್ರೆ ಅಂಶ ಜಾಸ್ತಿ ಇರೋದ್ರಿಂದ ಡೆಡ್ ಸಿಯಲ್ಲಿ ಹಡಗುಗಳೆಲ್ಲ ಸ್ವಲ್ಪ ಮೇಲೆದ್ದಂಗೆ ಕಾಣಿಸುತ್ತೆ. ಸೊ ಅದಕ್ಕೋಸ್ಕರ ನೆನ್ಪಿಟ್ಕೊಳ್ಳಿ, ಇಡೀ ವಿಶ್ವದಲ್ಲೇ 2ನೇ ಉಪ್ಪು ನೀರಿನ ಸರೋವರ. ಫಸ್ಟ್ ಒನ್ ಬಂದ್ಬಿಟ್ಟು ವ್ಯಾನ್ಗುಲು ಅಂತ ಬರುತ್ತೆ ಟರ್ಕಿಯಲ್ಲಿ. ತುಂಬಾ ಜಾಸ್ತಿ ಉಪ್ಪು ನೀರಿನ ಸರೋವರ ಅಂದ್ರೆ ವ್ಯಾನ್ಗುಲು ಅಂತ ಟರ್ಕಿಯಲ್ಲಿ ಬರುತ್ತೆ. ಅದ್ ಬಿಟ್ರೆ 2ನೇದೇ ಇದು, ಯಾವುದು? ಡೆಡ್ ಸಿ. ಕೇಳಿದ್ರು ಕೇಳ್ಬೋದು, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಪ್ರಸಿದ್ಧ ದಿಲ್ವಾರ ದೇವಸ್ಥಾನ ಎಲ್ಲಿದೆ? ಸೊ ದಿಲ್ವಾರ ದೇವಸ್ಥಾನ ಅಂದ್ರೆ ನಿಮಗೆ ಗೊತ್ತಿರಬೇಕು, ರಾಜಸ್ಥಾನದಲ್ಲಿ ಬರುತ್ತೆ ದಿಲ್ವಾರ ಟೆಂಪಲ್ಸ್. ಎಲ್ಲಿ, ಯಾವ ಪರ್ವತದಲ್ಲಿ ಅಂದ್ರೆ ಅಬು ಮೌಂಟೇನ್ಸ್ ಅಂತ ಬರುತ್ತೆ. ಅಬು ಪರ್ವತ ಕೇಳಿದಿರಾ? ಅಬು ಪರ್ವತದಲ್ಲಿ ದಿಲ್ವಾರ ಟೆಂಪಲ್ಸ್ ಗಳಂತ ಬರುತ್ತೆ. ಇದು ಜೈನರಿಗೆ ಸಂಬಂಧಪಟ್ಟಂತ ದೇವಾಲಯಗಳು. ಸೊ ಕೇಳಿದ್ರು ಕೇಳ್ಬೋದು, ನಿಮ್ಗೆ ಓದಿರ್ತೀರ ನೀವೆಲ್ಲ, ಬಟ್ ಆದ್ರೂ ನಿಮ್ಗೆ ಕೆಲವ್ರಿಗೆ ಸಿಂಪಲ್ ಕ್ವಶನ್ ಆಗ್ಬೋದು, ಇರ್ಲಿ. ಸೊ ದಿಲ್ವಾರ ಟೆಂಪಲ್ಸ್ ಬಂದ್ಬಿಟ್ಟು ರಾಜಸ್ಥಾನದಲ್ಲಿ ಅಬು ಪರ್ವತದಲ್ಲಿ ಬರ್ತಕ್ಕಂಥ ದೇವಾಲಯಗಳು, ಜೈನರಿಗೆ ಸಂಬಂಧಪಟ್ಟಂತದ್ದು. ನೆಕ್ಸ್ಟ್, ಸೊ ನಮ್ಮ ಆನ್ಲೈನ್ ಕ್ಲಾಸ್ ಮತ್ತೆ ಆಫ್ಲೈನ್ ಕ್ಲಾಸ್ ಡೀಟೇಲ್ಸ್ ನಿಮ್ಗೆ ಆಲ್ರೆಡಿ ಫೇಸ್ಬುಕ್ ವಾಟ್ಸಪ್ ಅಲ್ಲೆಲ್ಲ ಹರಿದಾಡಿದೆ, ಗೊತ್ತಿದೆ. ಯಾಕಂದ್ರೆ ಅಡ್ಮಿಷನ್ ಎಲ್ಲ ಕ್ಲೋಸ್ ಆಗಿದೆ ನಮ್ಮ PSI PC ಬ್ಯಾಚ್ಗೆ ಆಫ್ಲೈನ್ ಅಲ್ಲಿ. ಸೊ ಬಸವೇಶ್ವರ ನಗರದಲ್ಲಿ ನೀವು ಗೂಗಲ್ ಅಲ್ಲಿ ಸ್ಪರ್ಧಾ ಚಿಗುರು ಅಂತ ಕೊಟ್ರೆ ಎಲ್ಲ ಡೀಟೇಲ್ಸ್ ಅಲ್ಲಿ ಬಂದ್ಬಿಡುತ್ತೆ. ಸೊ ಆನ್ಲೈನ್ ಕ್ಲಾಸ್ ಈಗ ಹಿಸ್ಟ್ರಿ, ಜಿಯೋಗ್ರಫಿ ಮತ್ತೆ ಕಾನ್ಸ್ಟಿಟ್ಯೂಷನ್, ಬಯಾಲಜಿ, ಕನ್ನಡ ಎಲ್ಲ ಸಾಕಷ್ಟು ಮುಗಿದಿದೆ. ನೀವು ಏನಾದ್ರೂ ಡೀಟೇಲ್ಸ್ ಬೇಕು, ಪೇ ಮಾಡಿ ನೀವು ಕೂತ್ ಜಾಗದಿಂದಲೇ ನಮ್ಮ ವಿಡಿಯೋಸ್ ನ ತಗೋಬೇಕು, ಥಿಯರಿ ಕ್ಲಾಸಸ್ ಅಂದ್ರೆ ನೋಡಿ, ಇಲ್ಲಿ ವೆಬ್ಸೈಟ್ ಇದೆಯಲ್ಲ, ಈ ವೆಬ್ಸೈಟ್ ಒಳಗಡೆ ಹೋಗಿ ಅಥವಾ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ ವಾಟ್ಸಪ್ ಅಲ್ಲಿ ಹಾಯ್ ಅಂತ ಮೆಸೇಜ್ ಕಳಿಸಿ, ಇಮಿಡಿಯೇಟ್ ಆಗಿ ಲಿಂಕ್ ಬರುತ್ತೆ.
ಅಲ್ಲಿ ಯಾವ್ದಾವ್ದಕ್ಕೆ ಎಷ್ಟೆಷ್ಟು ಫೀಸ್ ಅಂತ ಇದೆ, ಏನ್ ಪ್ರೊಸೀಜರ್ ಫಾಲೋ ಮಾಡಿದ್ರೆ ನೀವು ನಮ್ಮ ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗ್ಬೋದು ಅಂತ ಇದೆ. ಸೊ ನೀವು ಅದನ್ನ ಫಾಲೋ ಮಾಡಿ ನಮ್ಮ ಆನ್ಲೈನ್ ಕ್ಲಾಸ್ ಕೂಡ ತಗೋಬಹುದು. ಸೊ ಆಸ್ ಯೂಶುವಲ್ ಇದು 14ರಿಂದ ಸ್ಟಾರ್ಟ್ ಆಗ್ತಾ ಇದೆ ಎಕನಾಮಿಕ್ ಕ್ಲಾಸ್. ಸೊ ಈ ನಂಬರ್ಗೆ ಗೂಗಲ್ ಪೇ ಅಥವಾ ಫೋನ್ ಪೇ ಮಾಡಿ ಕ್ಲಾಸ್ಗೆ ಅಡ್ಮಿಷನ್ ಆಗ್ಬೋದು. ಆನ್ಲೈನ್ ಕ್ಲಾಸ್ ಇದು, ಆಯ್ತಾ. ನೀವು ಎಲ್ಲಿ ಬೆಳಗಾಂ, ಬೀದರ್, ಈಗ ಸಾಕಷ್ಟು ಜನ ಇದ್ದಾರೆ. ಆಕ್ಚುಲಿ ಈಗ ಹೇಳ್ಬೇಕು ಅಂದ್ರೆ ಮಾಡರ್ನ್ ಇಂಡಿಯಾ ಇದು ಕೂಡ ಫಿಲ್ ಆಗಿತ್ತು, ಮೊನ್ನೆ ಮುಗೀತದು ಕೂಡ. ಸೊ ಈಗ ಎಕನಾಮಿ ಸ್ಟಾರ್ಟ್ ಮಾಡ್ತಾ ಇದೀವಿ. ಸೊ ಆಸಕ್ತರು ಜಾಯ್ನ್ ಆಗ್ಬೋದು. ಫೀಸ್ ಬಂದು 1,000. ಕಂಪ್ಲೀಟ್ ಎಕನಾಮಿ, ಇದು ಕಂಪ್ಲೀಟ್ ಅರ್ಥಶಾಸ್ತ್ರ, ಆಯ್ತಾ. ಇದು ಪಾರ್ಟ್ ತರ ಯಾವ್ದು ಮಾಡಲ್ಲ, ಇದು ಫುಲ್ ಎಕನಾಮಿನೇ ಮಾಡ್ತೀವಿ. 1000 rupees, ಆಯ್ತಾ. ದಟ್ಸ್ ಇಟ್ ನಮ್ ಕಡೆಯಿಂದ. ಥ್ಯಾಂಕ್ ಯು. ಸಿಗೋಣ ನೆಕ್ಸ್ಟ್ ಯಾವ್ದಾದ್ರು ಫ್ರೀ ಇದ್ದಾಗ, ನೆಕ್ಸ್ಟ್ ಇನ್ನೊಂದು ವಿಡಿಯೋ ನಿಮ್ಗೋಸ್ಕರ ಮಾಡೋಣ. ಥ್ಯಾಂಕ್ ಯು. ಚೆನ್ನಾಗಿ ಓದಿ. PSI PC ಏನೋ ತುಂಬಾ ನೋಟಿಫಿಕೇಶನ್ಸ್ ಬರ್ತಾ ಇದೆ. ಅಂಡ್ ಮೋರ್ ಓವರ್ ಏನೋ PSI ಇದು ಬೇಗ ಏನೋ ಫಿಸಿಕಲ್ ಮಾಡಿ ಎಕ್ಸಾಮ್ ಮಾಡ್ಬೇಕು ಅಂತ ಇದ್ದಾರೆ. ಯಾಕಂದ್ರೆ ಇನ್ನೊಂದು ನೋಟಿಫಿಕೇಶನ್ ಬೇರೆ ಬರೋ ತರ ಇದೆ. ದಯಮಾಡಿ ಸೀರಿಯಸ್ ಆಗಿ ವರ್ಕ್ ಮಾಡಿ, ಟೈಮ್ ಪಾಸ್ ಮಾಡಕ್ ಹೋಗ್ಬೇಡಿ. ಸಾಧ್ಯ ಆದಷ್ಟು ನಿಮ್ಮ ಟೈಮ್ ಅನ್ನ ಯುಟಿಲೈಸ್ ಮಾಡ್ಕೊಂಡು ಬೇಗ ಸಕ್ಸಸ್ ಆಗಿ. ಸಿಗೋಣ. ಥ್ಯಾಂಕ್ ಯು.